ರಸ್ತೆ ಗುಂಡಿಯಿಂದ ಬೇಸತ್ತು ಬೆಂಗಳೂರಿನಿಂದ ಶಿಫ್ಟ್ ಆಗೋಕೆ ಉದ್ಯಮಿಗಳು ಏನು ಹೇಳಿದ್ರು ಆಗ್ತೀವಿ ಅಂತ, ಹೋಗೋರು ಹೋಗ್ಲಿ ಅಂತ DCM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಉದ್ಯಮಿಗಳು ಕೂಡ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ನೆರೆ ರಾಜ್ಯಗಳಲ್ಲಿ ಉದ್ಯಮಿಗಳು ಇಲ್ಲ, ಅದಕ್ಕೆ ಕರೀತಾ ಇದ್ದಾರೆ, ಬೇಕಾದರೂ ಹೋಗಲಿ ಅಂತಿದ್ದಾರೆ. ಸೊ DCM DK ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ DCM ಅವರು ಅಂತ. ಓಕೆ, DCM ಅವರು ಅದನ್ನು ಹೇಳಿಕೆ ಕೊಟ್ಟಿದ್ದಾರಂತೆ. ಸೊ ಈಗ ಒಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಸರ್ಕಾರ ನೀವು ಹೋಗೋರು ಹೋಗಲಿ ಅಂತ ಹೇಳ್ಬಿಟ್ರೆ, ಅವರೇನೋ ಹೋಗುವಂಥ ಕೆಲಸ ಮಾಡಿಬಿಟ್ರೆ ಆಮೇಲೆ ರೆವಿನ್ಯೂ ಜನ್ರೇಟ್ ಆಗುವಂಥದ್ದು ಹೇಗೆ? ಆಮೇಲೆ ಏನಿಲ್ಲ, ಆಮೇಲೆ ಜನರ ಮೇಲೆ ಹಾಕೋದು, ಮದ್ಯದ ಮೇಲೆ ಏರಿಕೆ ಮಾಡೋದು, ಈ ಕಡೆ ರಿಜಿಸ್ಟ್ರೇಷನ್ ಫೀಸನ್ನು ಏರಿಕೆ ಮಾಡೋದು, ಕಸ ತುಂಬೋದಕ್ಕೆ ಅದಕ್ಕೊಂದು ಏರಿಕೆ ಮಾಡೋದು. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಸರ್ಕಾರ ಯಾವ ನಿರ್ಧಾರಕ್ಕೆ ಬರ್ತಾ ಇದೆ ಸುಖೇಶ್? ಅರುಣಿಗೆ ಮೊದಲನೇದಾಗಿ ಗೊಂಡಿ ವಿಚಾರದಲ್ಲಿ ಅಂದ್ರೆ ಮಾಡಿದಂತ ಅಸಮಾಧಾನ ಅಥವಾ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಉದ್ಯಮಗಳು ಆದ್ರೆ ಟ್ವೀಟ್ ಯಾರು ಬೇಕಾದ್ರೂ ಮಾಡ್ಬೋದು, ಆದ್ರೆ ರಾಜಕಾರಣ ಮಾಡೋದ್ರೆ ರಾಜಕಾರಣಕ್ಕೆ ಬರಲಿ ಅನ್ನುವಂಥದ್ದು. ಅಕ್ಕಪಕ್ಕದ ರಾಜ್ಯಗಳು ಕರೆಯುವಂಥದ್ದು, ಅವರಿಗೆ ಜನನೂ ಇಲ್ಲ ಮತ್ತೆ ಯಾರು ಅಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಕರೀತಿದ್ದಾರೆ. ಹಾಗೆ ಕರೆದಾಗ ಹೋಗೋರು ಹೋಗ್ಲಿ, ಆದ್ರೆ ಯಾರು ಹೋಗಲ್ಲ, ಇಲ್ಲೇ ಇರ್ತಾರೆ ಅನ್ನುವಂಥದ್ದು. ಮತ್ತೆ ಅಲ್ಲಿ ಯಾರು ಹೋಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಕರೀತಾ ಬಂದ್ ಮಾಡಿರುವಂಥದ್ದು. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.